ಕಲಬುರಗಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ನಿಲಯಗಳ ಅಡುಗೆ ಸಹಾಯಕರು ಹಾಗೂ ಅಡುಗೆಯವರಿಗೆ ಕಳೆದ 5 ತಿಂಗಳಿಂದ ವೇತನ ಪಾವತಿಯಾಗಿಲ್ಲ ಎಂದು ಆರೋಪಿಸಿ ಸತ್ಯಾಗ್ರಹ 9ನೇ ದಿನಕ್ಕೆ ಕಾಲಿಟ್ಟಿದೆ. ಸುಮಾರು 15-20 ವರ್ಷಗಳಿಂದ ದಿನಗೂಲಿ ಆಧಾರದ ಮೇಲೆ ಕನಿಷ್ಠ ವೇತನದಲ್ಲಿ ಸೇವೆ ಸಲ್ಲಿಸುತ್ತಿರುವ ಕಾರ್ಮಿಕರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ವೇತನ ಪಾವತಿಯಾಗುವವರೆಗೂ ಕಲಬುರಗಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಮುಂಭಾಗ ಶಾಂತಿಯುತ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಹಾಗೂ ಅಧಿಕಾರಿಗಳು ಇಲ್ಲಿಯವರೆಗೂ ಪ್ರತಿಭಟನೆಗಾರರಿಗೆ ಸ್ಪಂದಿಸುತ್ತಿಲ್ಲ ಎಂದು ಮಾಧ್ಯಮದ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದರು. ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂತ ಕನಿಷ್ಠ ವೇತನ ದಿನಗೂಲಿ ನೌಕರರ ಸಂಘದ ವತಿಯಿಂದ ಸುಮಾರು 10 ದಿನದಿಂದ ಒಂದು ಧರಣಿ ಮುಖಾಂತರ ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ಳೋಸ್ಕರ ಧರಣಿ ಕೂತರು ಕೂಡ ಇಲ್ಲಿರ್ತಕ್ಕಂತ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಲಿ, ಜಿಲ್ಲಾ ಆಡಳಿತವಾಗಲಿ, ಜನಪ್ರತಿನಿಧಿಗಳಾಗಲಿ ಯಾರು ಇವರ ಹೋರಾಟಕ್ಕೆ ಬೆಂಬಲ ನೀಡಿರುವುದನ್ನು ನಾವು ಖಂಡಿಸ್ತೀವಿ. ಯಾಕಂದ್ರೆ ಇವತ್ತು ಕಾರ್ಮಿಕರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತಕ್ಕಂಥದ್ದೇ ಇವರು ಸುಮಾರು 5 ತಿಂಗಳಿಂದ ವೇತನವಿಲ್ಲದೆ ಅವರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಫೀಸ್ ಕಟ್ಟೋದಕ್ಕೂ ಕೂಡ ಹಣ ಇಲ್ಲ, ಮತ್ತು ಮನೆ ಬಾಡಿಗೆ ಕೊಡುವುದಕ್ಕೂ ಹಣವಿಲ್ಲ. ಇಂಥ ನಾಲಾಯಕ ಅಧಿಕಾರಿಗಳು ಕಲಬುರಗಿ ಜಿಲ್ಲೆ ಬಂದಾಗಿನಿಂದ ನಮ್ಮ ದಲಿತ ಕಾರ್ಮಿಕರ ಬಗ್ಗೆ ಆಗಲಿ, ದಲಿತ ವಿದ್ಯಾರ್ಥಿನಿಯರ ಬಗ್ಗೆ ಆಗಲಿ ಇವರಿಗೆ ಕಿಂಚತ್ತು ಕಾಳಜಿಲ್ಲ. ಯಾಕಂದ್ರೆ ಇವ್ರ ಮೇಲಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟವರಲ್ಲ, ಆಹಾರ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡಿ ಕಲಬುರಗಿ ಜಿಲ್ಲೆಗೆ ಬಂದು ಕಲಬುರಗಿ ಜಿಲ್ಲೆ ಸಮಾಜ ಕಲ್ಯಾಣ ಇಲಾಖೆ ಕೂಡ ಭ್ರಷ್ಟಾಚಾರ ಮಾಡುವುದಕ್ಕೆ ಎಲ್ಲಾ ರೀತಿ ತಯಾರಿ ಮಾಡಿಕೊಂಡಿರತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ದರಿಂದ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಎದುರುಗಡೆ ಕೂತರು ಕೂಡ ಇಲ್ಲಿ ಒಳಗಡೆ ಹೋಗ್ತಾರೆ, ಹೊರಗಡೆ ಬರ್ತಾರೆ. ಅವ್ರು ಯಾವ ರೀತಿ ಕೂತಾರೋ ಮಹಿಳೆಯರು ಕೂಡ ರೋಡ್ ಮೇಲೆ ರಸ್ತೆ ಮೇಲೆ ಮಲ್ಕೊಂಡ್ರು ಕೂಡ ಅವ್ರು ಮಹಿಳೆಯರಾಗಿ ಮಹಿಳಾ ಅಧಿಕಾರಿಗಳಾಗಿ ಅವ್ರ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸದಂತ ಅಧಿಕಾರಿಗಳು ಇದ್ದರೆಷ್ಟು ಹೋದರೆಷ್ಟು. ಇವ್ರಿಗೆ ಒಂದ್ ವೇಳೆ ಇಲಾಖೆ ಬಗ್ಗೆ ಅನುಭವ ಇರಲಾರದೆ ಹೋದರೆ ಇವರು ಸಮಾಜ ಕಲ್ಯಾಣ ಇಲಾಖೆ ಬಿಟ್ಟು ತೊಲಗಲಿ ಅಂತಕ್ಕದ್ದು ಕೂಡ ನಮ್ಮ ಬೇಡಿಕೆ ಆಗಿದೆ. ಇವರ ಬೇಡಿಕೆಗೆ ಬೆಂಬಲಿಸಿ ಇವತ್ತು ಕರ್ನಾಟಕ ರಾಜ್ಯ ಮಾದಿಗರ ಸಮಾಜ ವತಿಯಿಂದ ಬೆಂಬಲಿಸಿ ಇವತ್ತು ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವೋದಕ್ಕೆ ತಯಾರಾಗಿರುವುದರಿಂದ ಇವರೆಲ್ಲಾ ಬೇಡಿಕೆಗಳು ಈಡೇರಿಸಿ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಮಾಡ್ತಕ್ಕಂಥ 68 ಕನಿಷ್ಠ ವೇತನ ದಿನಗೂಲಿ ನೌಕರರಿಗೆ ಕನಿಷ್ಠ ವೇತನ ನೀಡಿ ಮತ್ತು ಅವರ ಬಾಕಿ ಇರತಕ್ಕಂತ ವೇತನವನ್ನು ನೀಡಿ ಅವರಿಗೆ ಸರ್ಕಾರಿ ಸೌಲಭ್ಯಗಳು ಏನು ಕೊಡ್ಬೇಕಾಗಿತ್ತು ಅದರೆಲ್ಲ ಸೌಲಭ್ಯ ಕೊಡಬೇಕು, ವಾರಕ್ಕೊಂದು ರಜೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಈ ಬೇಡಿಕೆಯನ್ನು ಕೂಡಲೇ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲಾ ದಲಿತ ಸಂಘಟನೆಗಳು ರೋಡಿಗಿಳಿತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಸರ್ಕಾರಕ್ಕೂ ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗೂ ಎಚ್ಚರಿಕೆ ಕೊಡ್ತಾರೆ.